ನೋಡಿ ಗೈಸ್, ಬೆಳಗಿನ ಜಾವ ಚಂದ್ರ ಕೂಡ ಕಾಣ್ತಾ ಇದೆ. ಇಷ್ಟು ಬೆಳಿಗ್ಗೆನೆ ಎದ್ದು ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚಳಿ ಅನ್ನಿಸ್ತಾ ಇದೆ. ರೂಮಲ್ಲಿರೋರ್ಗೂ ಬೆಚ್ಚಗಿತ್ತು, ಈಗ ತುಂಬ ಚಳಿ ಅನ್ನಿಸ್ತಾ ಇದೆ. ಬನ್ನಿ ಬನ್ನಿ, ನಿಮಗೂ ಇಷ್ಟೊತ್ತಿಗೆ ದರ್ಶನ ಮಾಡಿಸ್ತೀನಿ. ನೋಡಿ ಗೈಸ್, ರಾಯರ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಇದೇ ಮೇನ್ ಗೇಟು. ನನಗೂ ಗೊತ್ತಿಲ್ಲ, ಇದ್ರೊಳಗಡೆನೂ ಇಷ್ಟು ಒಳಗಡೆ ನಡಿಬೇಕಲ್ಲ. ಇಷ್ಟೊತ್ತಿಗೆ ಎಷ್ಟು ಜನ ಇದ್ದಾರೆ ನೋಡು ರೋಡಲ್ಲಿ. ನಮ್ಗೇನು ಭಯನೇ ಆಗ್ತಾ ಇಲ್ಲ 5 o'clockಗೆ. ಅಂತೂ ಇಂತೂ ಎಂಟ್ರೆನ್ಸ್ಗೆ ಬಂದಿದ್ದೀವಿ ಇವಾಗ. ನೋಡಿ ಆಲ್ರೆಡಿ 5 o'clockಗೆ ಎಷ್ಟು ಜನ ಇದ್ದಾರೆ. 5 ಗಂಟೆಗೆ ಓಪನ್ ಗುಡಿ ಅಮ್ಮ. ಆಮೇಲೆ ತಗೋತೀವಿ, ಆಮೇಲೆ ಇನ್ನು ದೇವಸ್ಥಾನ ಓಪನ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಬನ್ನಿ ಕೇಳೋಣ, ಬಾ ಕೇಳೋಣ. ನೋಡಿ ಗೈಸ್, ದೇವಸ್ಥಾನ ಓಪನ್ ಆಗೋದೆ 5:40ಗಂತೆ. ನಾವು ಇಷ್ಟೊತ್ತಿಗೆ ಬಂದ್ಬಿಟ್ಟು ಇಲ್ಲಿ ಕ್ಯೂ ಹತ್ರ ನಿಂತ್ಕೊಂಡಿದ್ದೀವಿ. ಬಂದು ಒಳ್ಳೆ ಕೆಲಸನೇ ಮಾಡಿದ್ವಿ, ಯಾಕಂದರೆ ಫಸ್ಟ್ ದರ್ಶನ ನಮಗೆ ಕೊಡ್ತಾ ಇದ್ದಾರೆ ರಾಯರು. ಗೈಸ್ ನೋಡಿ ಗೈಸ್, ನಮ್ಮದು ಬೆಳಗ್ಗೆನೇ ದರ್ಶನನೂ ಆಗೋಯ್ತು. ಹತ್ತಿರದಲ್ಲೇ ನಿಂತ್ಕೊಂಡು ದರ್ಶನ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇದೆಲ್ಲ ಬೆಳ್ಳಿ ಚಿನ್ನದಲ್ಲೇ ಮಾಡಿದ್ದಾರೆ ಗೈಸ್. ನೋಡಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಆಮೇಲೆ ಬಂದರೆ ಈ ಥರ ಒಂದು ವಿಡಿಯೋ ತೆಗಿಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ತುಂಬ ರಶ್ ಇರುತ್ತೆ. ಇಷ್ಟೊತ್ತಿಗೆ ಬಂದಿರೋದ್ರಿಂದ ರಶ್ ಏನೂ ಇಲ್ಲ. ಗೈಸ್, ಬೆಳಗಿನ ಜಾವನೇ ದರ್ಶನ ಮಾಡಿದ್ದೀವಿ. ಹೇಗಿತ್ತು ಅಂದರೆ ಒಂದು 5 minutesಲ್ಲೆಲ್ಲ ದರ್ಶನ ಆಗೋಯಿತು. ಅದಕ್ಕೋಸ್ಕರ ನಾವು ಮೊಬೈಲಲ್ಲಿ ಆನ್ಲೈನ್ ಸೇವೆ ದರ್ಶನ ಪಡ್ಕೊಂಡಿದ್ವಿ. ಸೊ ಹಾಗಾಗಿ ಅದರಿಂದ ಬೇಗನೆ ದರ್ಶನ ಆಯಿತು. ನಮ್ಮದೇ ಫಸ್ಟ್ ದರ್ಶನ ಅಂತಲೇ ಹೇಳ್ಬೋದು. ಸೂಪರಾಗಿತ್ತು. ತುಂಬ ಹತ್ತಿರದಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ ನಾವು. ಬನ್ನಿ ಈಗ ರೂಮಲ್ಲಿರೋರ್ನೆಲ್ಲ ಎಬ್ಬರಿಸಿ ಅವ್ರನ್ನೂ ಪಾಪ ದರ್ಶನಕ್ಕೆ ಕರ್ಕೊಂಡು ಬರೋಣ. ನಾವು ಆ್ಯಕ್ಚುಲಿ ಬಂದಾಗ ರಶ್ ಇರುತ್ತೆ ಅಂದ್ಕೊಂಡೆ. ಸೊ ಎಂಥ ರಶ್ಶು ಇರಲಿಲ್ಲ, ಸಿಕ್ಕಾಬಟ್ಟೆ ಬೇಗ ದರ್ಶನ ಆಯಿತು ನಮಗೆ. ನೋಡಿ ಗೈಸ್, ನನ್ನ ಗಂಡ ಪಂಚೆ ಎಲ್ಲ ಉಟ್ಕೊಂಡು ಒಳ್ಳೆ ಮದುವೆ ಗಂಡ ಥರ ದರ್ಶನಕ್ಕೆ ಹೋಗ್ತಾ ಇರೋದು. ದರ್ಶನಕ್ಕೆ ಪಂಚೆ ಹಾಕ್ಕೊಂಡು, ಯಾವಾಗಲೂ ಪ್ಯಾಂಟು ಶರ್ಟಲ್ಲಿ ಇರೋರು ಪಂಚೆ ಹಾಕ್ಕೊಂಡು ದರ್ಶನಕ್ಕೆ ಹೋಗ್ಬೇಕಾದ್ರೆ ಮದುವೆ ಗಂಡ ಥರ ಕಾಣ್ತಿದ್ಯಪ್ಪ. ಅಲ್ಲೇ ಒಂದು ಹುಡುಗಿ ಏನಾದರೂ ನೋಡ್ಕೊಂಡ್ಬಿಟ್ಯಾ, ಹುಷಾರು. ನನ್ನೇ ಬಿಟ್ಬಿಟ್ಟು ಹೋಗ್ಬೋದು ನನ್ನ ಗಂಡ. ಸೊ ಅದಕ್ಕೆ ನಾನೇನು ಮಾಡಿದೆ, ಫಸ್ಟೇ ನಾನೇ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇನ್ನೊಂದ್ಸಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿಯ ಜೊತೆ. ಈಗ ನಾವು ರೂಮಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮತ್ತೆ ಇನ್ನೊಂದ್ಸಲ ದರ್ಶನ ಮಾಡ್ಕೊಳ್ಳೋದಕ್ಕೆ. ಆವಾಗಲೇ ನಾನು ಒಬ್ಬಳೇ ಹೋಗಿದ್ದೆ, ಈಗ ಇವ್ರನ್ನೆಲ್ಲ ಕರ್ಕೊಂಡು ಫ್ಯಾಮಿಲಿಯವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ಆಗಲೇ ನಾನು ನಮ್ಮ ಕೋ ಸಿಸ್ಟರ್ ಇಬ್ಬರೇ ಹೋಗಿದ್ವಿ. ಸೊ ಈಗ ನಾನು, ನನ್ನ ಮಕ್ಕಳು, ನನ್ನ ಗಂಡ, ಆಲ್ಮೋಸ್ಟ್ ಸ್ವಲ್ಪ ಜನ ಹೋಗಿದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ. ನಾವು ರೂಮಿಂದ ಡೈರೆಕ್ಟಾಗಿ ರಾಯರ ಸನ್ನಿಧಿಗೆ ಹೊರಟ್ವಿ. ಅಲ್ಲಿ ಹೋಗ್ತಾ ಇರಬೇಕಾದ್ರೇ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಈ ರೀತಿ ಬೊಟ್ಟುಗಳನ್ನ ಇಡ್ತಾಯಿದ್ರು. ನನಗೂ ಖುಷಿ ಇತ್ತು, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ, ಈ ಥರ ಬೊಟ್ಟಿಟ್ಟು ರೀಲ್ಸ್ ಎಲ್ಲ ಮಾಡ್ತಿದ್ರು. ನನಗೂ ಇಷ್ಟ ಆಯಿತು ಈ ಥರ ಬೊಟ್ಟಿಡಿಸ್ಕೋಬೇಕು ಅಂತ ಹೇಳಿ. ಸೊ ನಾನು, ನನ್ನ ಮಕ್ಕಳು, ನಮ್ಮ ಹಸ್ಬೆಂಡ್ ಎಲ್ಲರೂ ಇಟ್ಕೊಂಡ್ರು. ಅದಾದಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ. ದೇವಸ್ಥಾನ ಒಳಗಡೆ ಹೋಗಬೇಕಾದ್ರೇ ಎಷ್ಟು ದೊಡ್ಡದಾಗಿದೆ ಈ ದೇವಸ್ಥಾನ, ತುಂಬಾ ಚೆನ್ನಾಗಿತ್ತು. ನಾನು ಕತ್ತಲಲ್ಲಿ ನೋಡೋದಕ್ಕೂ ಈಗ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಕಾಣಿಸ್ತು ನನಗೆ. ಇದು ಒಂಥರ ಭೂಲೋಕದ ಸ್ವರ್ಗ ಅಂತಲೇ ಹೇಳ್ಬೋದು ರಾಯರ ದೇವಸ್ಥಾನನ. ಒಂಥರ ನೆಮ್ಮದಿ ಸಿಗುತ್ತೆ ಈ ದೇವಸ್ಥಾನದಲ್ಲಿ, ಒಂಥರ ಗುಡ್ ವೈಬ್ಸ್ ಅಂತಾರೆ ಅಲ್ವಾ, ಅದು ನಿಜವಾಗ್ಲೂ ರಾಯರ ಸನ್ನಿಧಿಯಲ್ಲಿ ಸಿಕ್ಕೇ ಸಿಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು, ಫಸ್ಟ್ ಟೈಮ್ ಬೇರೆ ಹೋಗಿರೋದು. ಸೊ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ದರ್ಶನ ಮಾಡಿದೆ. ಟೋಟಲಿ ನಾನು ರಾಯರ ಸನ್ನಿಧಿಯಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ 3 ಸಲ ದರ್ಶನ ಮಾಡಿಕೊಂಡು ಬಂದಿದ್ದೆ. ಅಲ್ಲಿ ಸ್ವಲ್ಪ ರಶ್ ಕೂಡ ಕಮ್ಮಿ ಇತ್ತು. ಇಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಹಿಂದಿನ ದಿನ ರಾತ್ರಿ ನಾನು ಸೇವೆಗೆ ಬುಕ್ ಮಾಡ್ಕೊಂಡಿದ್ದೆ, ಪೂಜೆಗೆ. ಸೊ ಹಾಗಾಗಿ ಆ ಪೂಜೆ ಬುಕ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ಸರ್ವದರ್ಶನ ಅಲ್ಲ, ಇದು ಮಹಾಪೂಜೆಗೆ ಬುಕ್ ಮಾಡ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ಇಲ್ಲಿ ಒಳಗಡೆನೇ ಬಿಟ್ಟರು ನಮ್ಮನ್ನು ಡೈರೆಕ್ಟಾಗಿ.
ಇದು ಬೆಳಿಗ್ಗೆ ಅಂತೂ ಸಿಕ್ಕಾಪಟ್ಟೆ ಖಾಲಿ ಇತ್ತು, ಈಗ ಸ್ವಲ್ಪ ರಶ್ ಆಗಿದ್ದಾರೆ. ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು, ಯಾವಾಗಲೂ ಕಂಪೇರ್ ಮಾಡಿದ್ರೆ ರಶ್ಶು. ನಾನು ಅದಕ್ಕೋಸ್ಕರನೇ ವೀಕೆಂಡ್ಸಲ್ಲಿ ಹೋಗಲಿಲ್ಲ, ವೀಕ್ ಡೇಸಲ್ಲಿ ಮಗುಗೆ ರಜಾ ಹಾಕ್ಸಿನೇ ಕರ್ಕೊಂಡು ಹೋಗಿದ್ದೆ ನಾನು. ಮಕ್ಳಿಗೂ ರಜಾ ಹಾಕ್ಸ್ಬಿಟ್ಟು, ಯಾಕಂತ ಹೇಳಿದ್ರೆ ವೀಕೆಂಡ್ಸಲ್ಲಿ ಹೋದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಸೊ ವೆಯ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ರಾಯರ ದರ್ಶನ ಮಾಡಬೇಕು ಅಂದಾಗ ನಾವು ಬೆಳಿಗ್ಗೆನೇ ಮಾಡ್ಕೊಂಡಿದ್ದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ಬಿಸಿಲು ಬಂದಾಗ ಹೋಗಿ ಆ ಸೆಕೆಯಲ್ಲಿ ನಿಂತ್ಕೊಳ್ಳೋದೆಲ್ಲ ಮಕ್ಕಳು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಸೊ ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ, ಬೆಳಗಿನ ಜಾವನೇ ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಬೆಳಿಗ್ಗೆನೇ ಹೋಗಿ ದರ್ಶನ ಮಾಡಿಕೊಂಡೆ. ಇನ್ನೊಂದೇನಂತ ಹೇಳಿದ್ರೆ ನಾನು ಹೆಜ್ಜೆ ನಮಸ್ಕಾರ ಮಾಡೋಣ ಅಂತ ಅಲ್ಲಿ ಹೋದ್ಮೇಲೆ ಡಿಸೈಡ್ ಆಗಿದ್ದು. ಸೊ ಹಾಗಾಗಿ ನಾನು ಅಲ್ಲಿ ಮಾಡೋಕ್ಕಾಗತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ರಾಯರ ಸನ್ನಿಧಿಯಲ್ಲಿ ರಾಯರ ಶಕ್ತಿ ಕೊಟ್ಟಿದ್ದಕ್ಕೋಸ್ಕರನೇ ನಾನು ಒಂದು ಹೆಜ್ಜೆ ನಮಸ್ಕಾರನ ಮಾಡೋದಕ್ಕಾಗಿದ್ದು. ಕಂಪ್ಲೀಟ್ ಮಾಡಿದೆ ಒಂದು ರೌಂಡ್ನ, ನನ್ನ ಕೈಲಿ ಆಗಲ್ಲ ಅಂದ್ಕೊಂಡೆ, ಬಟ್ ರಾಯರ ಶಕ್ತಿ ಕೊಟ್ಟರು. ನಾನು ಹೆಜ್ಜೆ ನಮಸ್ಕಾರನ ಒಂದು ರೌಂಡ್ ಫುಲ್ ಕಂಪ್ಲೀಟ್ ಮಾಡಿದೆ, ಅದು ಒಂದು ಖುಷಿ ಇತ್ತು ನನಗೆ. ಸೊ ನಾನು ಅದನ್ನೆಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಇವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ರು. ಇದು ಮಾಡಬೇಕು ಅಲ್ಲಿ ರಾಯರ ದೇವಸ್ಥಾನದಲ್ಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮಕ್ಕಳೆಲ್ಲ ಸೇರಿ ಮಾಡ್ತಾಯಿದ್ರು ಸಾಷ್ಟಾಂಗ ನಮಸ್ಕಾರನ. ಇಲ್ಲಿ ನಾವು ಮಹಾಪೂಜೆನೂ ಬುಕ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ, 500 ರೂಪೀಸ್ ಕೊಟ್ಬಿಟ್ಟು. ಆಮೇಲೆ ಅಲ್ಲಿ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಅಕ್ಕಿ ಸೇವೆನೂ ಮಾಡಿದ್ರು, ಅದು 1000 ರೂಪೀಸು. 1000 ರೂಪೀಸ್ ಕ್ಯೂ ಬಂದುಬಿಟ್ಟು ದೇವ್ರ ಹತ್ರನೇ ಬಿಡ್ತಾರೆ ಸ್ವಲ್ಪ. ಈ 500 ರೂಪೀಸು ಒಂದು ಸ್ಟೆಪ್ ಹಿಂದೆ. ನಾನು 500 ರೂಪೀಸ್ ದರ್ಶನನೂ ಮಾಡಿಕೊಂಡೆ, 1000 ರೂಪೀಸ್ ದರ್ಶನನೂ ಮಾಡಿಕೊಂಡೆ. ಸೊ ಟೋಟಲಿ 3 ಟೈಮ್ಸ್ ನಂದು ದರ್ಶನ ಆಗೋಯ್ತು. ಸೊ ಮಕ್ಕಳು ಖುಷಿಯಾಗಿ ಆಟ ಆಡ್ಕೊಂಡು ಕೂತಿದ್ರು ಅಲ್ಲಿ. ಚಿಲ್ಡ್ರನ್ಸ್ ಡೇ ಕರ್ಕೊಂಡು ಹೋಗಿರೋದ್ರಿಂದ ಇನ್ನೂ ಖುಷಿ ಆಗ್ತಿತ್ತು ಮಕ್ಕಳಿಗೆ. ಗಿಫ್ಟ್ ಏನು ಅಂತ ಕೇಳ್ತಾಯಿದ್ರು ಚಿಲ್ಡ್ರನ್ಸ್ ಡೇ ವಿಶ್ ಮಾಡಿದಾಗ. ಮಕ್ಕಳಿಗೆ ರಾಯರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರೋದೇ ನಿಮಗೆ ದೊಡ್ಡ ಗಿಫ್ಟು ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ವಿ ನಾವು. ತುಂಬ ಚೆನ್ನಾಗಿತ್ತು ಇಲ್ಲಿ. ಅಲ್ಲಿ ಶಾಪಿಂಗ್ ಕೂಡ ಮಾಡಿದ್ವಿ ನಾವು, ರಾಯರ ಫೋಟೋ ಕೂಡ ತೊಗೊಂಡ್ವಿ ಆ ದೇವಸ್ಥಾನದಲ್ಲಿ. ಒಂಥರ ಖುಷಿ. ನಮ್ಮ ಮನೇಲಿ ಇರಲೇ ಇಲ್ಲ ರಾಯರ ಫೋಟೋ, ಮಂತ್ರಾಲಯಕ್ಕೆ ಹೋದಾಗಲೇ ಅದು ನಮ್ಮ ಮನೆಗೆ ಬರಬೇಕು ಅನ್ನೋದಿತ್ತೇನೋ. ಸೊ ಹಾಗಾಗಿ ಅಲ್ಲಿಗೆ ಬಂದಮೇಲೆ ನಾನು ತಗೊಂಡೆ. ಡ್ರೈವರ್ ಕರೆಕ್ಟ್ ಆಗಿಲ್ಲ ಗೈಸ್, ಯಾಕೋ ತಿರ್ಗಿಸ್ಕೊಂತಾವ್ರೆ ವಾಪಸ್ಸು. ನಾನೇ ಫಸ್ಟ್ ಇರೋದು ಅಂತ ನುಗ್ದ ಪಾಪ. ಒಬ್ರು ಮುಂದೆ ಹೋದ್ರು. ಒಂದು ಸೀರಿಯಸ್ ಹಾಟ್ ನ್ಯೂಸ್ ಚರ್ಚೆಯಲ್ಲಿದೆ. ಸೊ ಅದೇನು ಅಂತ ಈಗ ಇವ್ರ ಬಾಯರನ್ನೇ ಕೇಳಬೇಕು. ಮುಂದೆ ಹೋಗ್ತಿರೋ ಅಷ್ಟು ಕಾರು ಯಾರ್ದು ಸರ್? ನಿಮ್ದೆ. ಆ ಕಾರ್ಗೆ ಒಂದಿನಕ್ಕಾದ್ರೂ EMI ಕಟ್ಟಿದ್ದೀರಾ? ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನಾವೇನು ಕಟ್ಟೋಣ, ಅವ್ರಿಗೆ ಇನ್ಕಮ್ ಬರಂಗ್ ಮಾಡ್ಕೊಟ್ಟಿದ್ದೀನಿ, ಅವ್ರು ದುಡಿತಾರೆ, ಅವ್ರು ಕಟ್ಕೊಂಡು ಹೋಗ್ತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಾರನ್ನಾದ್ರೂ ಕೇಳಿ. ಓಕೆ, ಈ ಬ್ರೆಜಾ BMW ಯಾರು ಬುಕ್ ಮಾಡಿದ್ರು ತಗೊಂಡಿದೆ ಅಂತ ಕೇಳ್ರಿ. BMW ಒಂದ್ ತಿಂಗಳಾದ್ರೂ EMI ಕಟ್ಟಿದ್ದೀರಾ? EMI ಬಾರಿ ತಿಂಗಳು ಬಾರಿ ದಾರಿ ನೀವೇ ಮಾಡ್ಕೊಟ್ಟಿರೋದು? ಹೌದೌದು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಇನೋವಾ ಇದೆಯಲ್ಲ ಅದಕ್ಕೂ ಅಷ್ಟೇ. ಅದು ಲಾಯರ್ ಇವ್ರದ್ದು, ವೆಂಕಟೇಶ್ ಅವ್ರದ್ದು. ಇಲ್ಲ, ಅವ್ರು ಲಾಯರ್ ಮಾಡ್ತಿದ್ದೆ ನಾವು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಅದ್ರ ಮುಂದೆ ಇರೋ ಒಂದು ಇನೋವಾ ಪಾಪಣ್ಣಪ್ಪ ಅವ್ರದ್ದು. ಹೌದು, ಅವ್ರಿಗೆಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ಇದಾಗಿತ್ತು, ಅದೆಲ್ಲ ಫ್ಲಾಪ್ ಆಗೋಗಿದ್ರು. ಹೌದು. ಸೊ ನೀವು ಓಕೆ ಆ ಬ್ರೆಜಾ ಒಂದ್ ಬರ್ತಾ ಇತ್ತು ಹಿಂದೆಗಡೆ. ಸೊ ಆ ಬ್ರೆಜಾ ನಾನೇ ಗಿಫ್ಟ್ ಕೊಟ್ಟಿದ್ದು. ನೋಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗ್ಗು ಉಂಟೆ. ಈ ಕಾರು ಯಾವ್ದಿದು? ಸಿಯಾಜ್. ಈ ಸಿಯಾಜ್ ನಮ್ ಕಸಿನ್ ನಾನು ಹೇಳ್ದೆ ಕಾರ್ ತಗೊಳ್ಳೋ, ಕ್ಯಾಸಿಕ್ ಸೇರ್ಸ್ ಭವನ್ ಕ್ಯಾಸಿಕ್ ಸೇರ್ಸ್ ಕಾರ್ ತಗೊಂಡ. ಇಷ್ಟು ದೊಡ್ಡ ಉದಾರ ಮನಸ್ಸಿರೋರು ನೀವು ಯಾಕೆ ಈ ಕಾರಲ್ಲಿ ಓಡಾಡ್ತಾ ಇದ್ರ? BMW ಇಲ್ಲ ಆತರ ಇನೋವಾಲೋ ಯಾವ್ದ್ರಲ್ಲಾದ್ರೂ ಹೋಗ್ಬೋದಾಗಿತ್ತಲ್ಲ. ನನಗಿದ್ರ ಒಂಥರ ಸಂತೋಷ. ಸರಳ ಜೀವಿ ನೀವು. ಹೌದು. ಅದನ್ನೆಲ್ಲ ಬಿಟ್ಕೊಟ್ಟು ಐಷಾರಾಮಿ ಜೀವನ ಇಷ್ಟ ಇಲ್ಲ. ಓ ಸರಿ ನಿಮ್ಮಂತ ನಂದು ಅಂತ ಸ್ವಂತ ನಾ ಏನು ಇಟ್ಕೊಂಡಿಲ್ಲ, ಅದಕ್ಕೆ ನಾನು ಯಾಕೆ ಸರಿ. ನಿಮ್ದು ಅಂತ ಏನಿದೆ? ನನ್ನದು ಅಂತ ಏನಿಲ್ಲ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ನಿಮ್ ಹೆಂಡತಿ ಇದಾರೆ, ಮಕ್ಕಳು ಇದಾರೆ. ಜೀವನ ಮಾಡೋದಕ್ಕೆ ನಮ್ದಂತ ನಮ್ ಮನೆ ಇಲ್ಲ, ಕಾರ್ ಇಲ್ಲ, ಏನಿಲ್ಲ, ಆದ್ರೂ ಎಲ್ಲ ನಮ್ದೇ. ವೆರಿ ಗುಡ್. ನಿಮ್ಮಂತವ್ರು ಇನ್ಸ್ಪಿರೇಷನ್ ಆಗ್ಬೇಕು ಈಗಿನ ಯುವ ಪೀಳಿಗೆಗೆ. ಇಲ್ಲಿ ಕಾರ್ ಓಡಿಸ್ತಿರೋರು, ವಿಡಿಯೋ ತೆಗಿತಿರೋರು ಎಲ್ರಿಗೂ ಯುವ ಪೀಳಿಗೆಗೆ ಇನ್ಸ್ಪಿರೇಷನ್ ಆಗ್ಬೇಕು. ಇಲ್ಲ, ಎಲ್ಲ ಕಲ್ತ್ಕೊಳ್ಬೇಕು. ನಾನು ನಂದು ಅನ್ನೋ ಬದಲು ನಮ್ದು ಅನ್ನೋದಿರ್ಬೇಕು. ಅವಲೇ
ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಈಗ ಅವ್ರಿಗೆಲ್ಲ ಈ ವಿಡಿಯೋ ಏನಾದ್ರೂ ಶೇರ್ ಮಾಡಿದ್ರೆ ನಿಮ್ಗೆ ಏನಾದ್ರು ತೊಂದರೆ ಆಗ್ಬೋದಾ? ಏನು ಅಭ್ಯಂತರ ಇರಲ್ಲ. ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹೌದಾ, ಸರಿ ಸರಿ. ಪಾಪ ನೀವು ರಿಯಲ್ ಎಸ್ಟೇಟ್ ಫ್ಲಾಪ್ ಆದವ್ರಿಗೆ ಮತ್ತೆ ಜೀವನ ಕೊಟ್ಟಿದ್ದೀರಾ, ಅವ್ರಿಗೆ ಲಾಯರ್ ಮಾಡಿಸಿದ್ದೀರಾ. ಎಲ್ಲ ಕೊಟ್ಟಿಲ್ಲ, ಹೇಳ್ದೆ ಹಿಂಗ್ ಮಾಡ್ಬೇಕು ಹಿಂಗಂದ ಅವ್ರು ಸರಿ ಮಾಡ್ತಾರೆ. ಅಲ್ಲ ಲಾಯರ್ ಓದಿಸಿ ಪಾಪ ಕೆಲಸ ಕೊಡಿಸಿದ್ದೀರಾ ಅಲ್ವಾ, ಅದು ಜೀವನ. ಇಲ್ಲ ಅವರು ಏನ್ ಮಾಡ್ಬೇಕು ಅಂದ್ರೆ ಲಾಯರ್ ಆಗಿ ಚೆನ್ನಾಗಿ ದುಡಿಬೋದಿರ್ತೇವೆ. ಲಾಯರ್ ಆದ್ರು ನಿಮ್ ಮಾತಿಗೆ ಬೆಲೆ ಕೊಟ್ಟು ಅವ್ರು ಅಷ್ಟೆಲ್ಲ ಓದಿದ್ರು. ಓಕೆ, ಅದೇ ಕಾರಲ್ಲಿ ನಿಮ್ ಅಣ್ಣವ್ರು ಇದಾರಂತೆ, ರಾಜ್ LLB. ಹೌದೌದು. ಅವರು ಓದೋದಕ್ಕೆ ನೀವೇ ಸ್ಫೂರ್ತಿನಾ? ಅಂತಲ್ಲ, ಏನ್ ಮಾಡೋದು, ಮದ್ವೆ ಆಗಿಲ್ಲ ಆಗೀಗ ಅಂತ ಇದ್ರು. ನೀವೊಂದು ಮದ್ವೆ ಆಗಕ್ಕೋಸ್ಕರ LLB ಮಾಡ್ಸಿದ್ರ? ಹೌದೌದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಮಾಡ್ಸಿದ್ರ? ಹೌದೌದು. ವೆರಿ ಗುಡ್, ವೆರಿ ಗುಡ್. ಇದು ಅವ್ರ ಬಗ್ಗೆ ಏನ್ ಹೇಳ್ತೀರಾ ಪಾಪ? ಇಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟು ಮೇಲೆ ಬಂದು ಕಾರ್ ತಗೊಂಡು, ಕಷ್ಟಪಟ್ಟ ಮೇಲೆ ಬಂದು ನೀವೇ ಕೊಡ್ಸಿದ್ದು ಅಂತ ಇದ್ರಿ. ಅದೇನೆ ಅವ್ರು ಲಾಯರ್ ಮಾಡಿಸಿದ್ದಾರ. ನೀವೇ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೀವೇನ್ ಮಾಡಿದ್ದೀರಿ? ನಮ್ಮ ಮಾತೇನಿದೆ ಅದೇನೆ ಬಂಡವಾಳ. ನಮ್ಮ ಮಾಟೆ ಶಾಸನ ಅನ್ನೋ ತರಕ್ಕೆ. ಹೌದು. ನೀವೇನ್ ಓದಿದ್ದೀರಾ ಸರ್? ನಾವು ಏನು ಓದಿಲ್ಲ, ನಾವು ಭಗವದ್ಗೀತೆ, ರಾಮಾಯಣ. ಇಷ್ಟು ಜನಕ್ಕೆ ವಿದ್ಯಾದಾನ ಮಾಡಿ ನೀವು ಭಗವದ್ಗೀತೆ, ರಾಮಾಯಣ ಓದಿ. ವೆರಿ ಗುಡ್, ವೆರಿ ಗುಡ್. ಇವಾಗ ಈ ವಿಡಿಯೋ ಎಲ್ರಿಗೂ ಶೇರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಶೋ ನಲ್ಲಿ ನಮ್ ಜೊತೆ ಬಂದು ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ BMW ಅಲ್ಲಲ್ಲ, ಈ BMW ಬಗ್ಗೆ ಒಂದು ಡೌಟ್ ಇತ್ತು ನನ್ಗೆ. ಎಷ್ಟು ಈ ಕಾರು? ಈ ಕಾರು ಸುಮಾರು 70 ಲಕ್ಷ ರೂಪಾಯಿ. ಅದ್ ಹೆಂಗ್ ಕೊಡ್ಸದ್ರಿ ನೀವು ಗಿಫ್ಟಾ? ಇಲ್ಲ ನಾನೇನ್ ಮಾಡಿದೆ, ಒಂದು 10 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿಸಿ ಮಿಕ್ಕಿದ EMI ಕಟ್ಕೋ ರಮೇಶ್ ಅಂದೆ. ಆಯ್ತು ಅಂದ್ರು, ಸ್ಟಾಪ್. ಡೌನ್ ಪೇಮೆಂಟ್ ನಿಮ್ದಾ? ಹೌದೌದು. ಒಂದು ಕಾರ್ ಇತ್ತಂತೆ ಹ್ಯಾರಿಯರ್, ಮನೆಯವರೆಲ್ರಿಗೂ ತುಂಬಾ ಇಷ್ಟ ಇತ್ತಂತೆ ಆ ಕಾರು. ಅದು ಭೀಮಾ ತುಂಬಾ ತಿಂಡ್ಕೋತ, ಅದರಿಂದ ಬೇಡ ಅಂದ್ಬಿಟ್ಟು ನಾವು ಅರ್ಜುನ್ ಅಂತಾರೆ ಕಾರಿಸ್ತೀವಿ. ಅವ್ರ ಹೆಂಡತಿ ಮಕ್ಕಳೆಲ್ಲ ಬೈಕೊಂತ ಇದ್ರು, ನಮ್ ಭೀಮಾನ್ ಮಾರಿಸ್ಬಿಟ್ರು. ಇದು ಯಾವ್ದೋ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಅರ್ಜುನ ಇದ್ರೆ ಎಕ್ಸ್ಪೆಕ್ಟ್ ಮಾಡ್ತೀರಾ ವಾಪಸ್ ಅವ್ರ ಕಡೆಯಿಂದ? ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ. ನಾವು ಕೊಟ್ಟಿ ಯಾವಾಗ ಭೂಮಿ ನೋಡೋದು ಅಷ್ಟೇ, ಆಕಾಶ ನೋಡೋದು. ಸರಿ. ಈ ಕೈ ಕೊಟ್ಟಿದ್ ಈ ಕೈ ಗೊತ್ತಾಗ್ಬಾರ್ದು ಅಂತ ಇಷ್ಟು ದಿನ ಎಲ್ಲೂ ಹೇಳ್ಕೊಂಡಿಲ್ಲ. ಯಾವಾಗಲೂ ಭೂಮಿನೇ ನೋಡೋದು, ಹೀಗೆ ನೋಡೋದಷ್ಟೇ, ಆಕಾಶ ನೋಡೋದು. ಕೊಟ್ಟಿದ್ದನ್ನ ನೆನ್ಸ್ಕೋಬಾರ್ದು, ಕೊಡ್ಬೇಕಾದ್ದನ್ನ ಮರಿಬಾರ್ದು. ಸರಿ. ಅವ್ರು ನಿಮ್ಗೆ ಏನಾಗ್ಬೇಕು? ನಮ್ ತಂಗಿ ಯಜಮಾನ್. ಜನುಮಕ್ಕೆ ಒಪ್ಪಣ್ಣ ಸಾಕೆನುವರು. ತಂಗಿಗೆ ವರದಕ್ಷಿಣೆ, ಅದು ವರದಕ್ಷಿಣೆ ಅಂತ. ತಂಗಿ ಚೆನ್ನಾಗಿರ್ಲಿ ಅಂತ ನೀವು 10 ಲಕ್ಷ ಕೊಟ್ಟಿರೋದು. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಇಷ್ಟು ಧಾರಾಳ ಮನ್ಸಿರೋ ಅಂತ ಅಣ್ಣನ ಬಗ್ಗೆ ನಿಜ. ತಂಗಿ ಉಸೂರ್ ಅನ್ಬಾರ್ದಾ? ಸರಿ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ಅಣ್ಣಂದ್ರು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವ್ರು ಯಾರು ಚೆನ್ನಾಗಿದ್ರು. ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಇಲ್ಲಿ ಇಬ್ರು ಅಣ್ಣಂದ್ರು ಕೂತಿದ್ದಾರೆ, ಅವ್ರಿಗೂ ಸೇರಿ ಹೇಳ್ತಾ ಇರೋದಾ? ಎಲ್ರಿಗೂ ಪ್ರಪಂಚ ಎಲ್ರಿಗೂ ನೀವ್ ಹೇಳೋ ಮಾತು ಕೇಳಿ ಎಮ್ಮೆ ಈ ಕಡೆ ತಿರುಗ್ಬಿಡ್ತು ಸರ್. ಇಲ್ಲ, ಎಮ್ಮೆಗೂ ಅರ್ಥ ಆಗಿದೆ ಇವಾಗ. ನಮ್ಮ ಅಣ್ಣ ಸರಿಯಾಗಿ ನೋಡಿದ, ಅದಕ್ಕೆ ನಾನು ಬೇಯಿಸ್ಕೊಂಡ್ ಬಂದಿದ್ದೇನೆ. ಪರವಾಗಿಲ್ಲ, ಇಷ್ಟು ಸೂಪರ್ ಆಗಿ ಮಾತಾಡಿದ್ದೀರಾ. ಎಂತ ಒಳ್ಳೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. 1 ಇಯರ್ಗೆ ಸ್ವೀಟಿಗೆ ಓಲೆ ಗಿಫ್ಟ್ ಕೊಟ್ರಲ್ಲ, ನೆನ್ಪಿದೇನೋ ನಿಮ್ಗೆ? ಬನ್ನಿ ಜನರೇ, ಬನ್ನಿ. ಚಾರ್ವಿ, ಈ ವಿಡಿಯೋ ನಿನ್ ಕಳಿಸ್ತೀನಿ, ನೋಡ್ಕೊ. ನೋಡಿ ಗೈಸ್, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಎಂಟ್ರೆನ್ಸು. ಫಸ್ಟ್ ಇಳ್ದಿದ್ದಾರೆ. ಬಂಡ್ರೋ, ಯಾಕ್ರೋ ಬಂಡ್ರೋ? ಬೂಬಮ್ಮ ಕಾರಲ್ಲಿ. ಇದೇ ದೇವಸ್ಥಾನ ಅಲ್ವಾ? ಚಪ್ಲಿನ ಬುದ್ಧಿವಂತರು ಕಾರಲ್ಲಿ ಬಿಟ್ಟು ಬರ್ತಾರೆ. ಪಂಚಮುಖಿ ಆಂಜನೇಯ ದೇವಸ್ಥಾನದ ಬಗ್ಗೆ ನಿಮ್ಗೇನ್ ಗೊತ್ತು? ಏನು ಗೊತ್ತಿಲ್ಲ, ಇವಾಗ ಹೋಗಿ ನೋಡ್ಬೇಕಷ್ಟೇ. ನೋಡ್ಬೇಕು, ಫಸ್ಟ್ ಟೈಮ್ ಬರ್ತಾ ಇದೀನಿ. ಚಪ್ಲಿ ಹಾಕೊಂಡು ಯಾರಾದ್ರೂ ಬರ್ತಾರಾ?
ಇನ್ನೊಬ್ರು ಪಾರ್ಟ್ನರ್ ಇಲ್ಲಿ ಪಾರ್ಟ್ನರ್ ಅಲ್ಲೆಲ್ಲ ಹೋಗಿ ಚಪ್ಪಲಿ ಬಿಡ್ತಾ ಇದ್ದಾರೆ. ಸೊ ನಾನು ಕಾರಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ನನ್ನ ಹಿಡಿಯಮ್ಮ ಆನಿಮೇಷನ್ ಬರಬೇಕು ಏನೋ ಬ್ಲಾಗರ್ಸ್ ಗೈ ಅಂದ್ಬಿಟ್ಟು. ಹಾ ಸರಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬ್ಲಾಗರ್ಸ್ ಗೈ ಗಾಗಲ್ ನೋಡಿ ಗೈಸ್, ಸ್ಟೆಪ್ಸ್ ಎಷ್ಟು ಹೈಟ್ ಇದೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು. ನನಗೆ ಗೊತ್ತಿಲ್ಲ, ಇದೇ ಫಸ್ಟ್ ನಾನು ಬರ್ತಾ ಇರೋದು. ನೋಡಿ ಗೈಸ್, ಎಷ್ಟು ಕ್ಯೂ ಇದೆ ಇಲ್ಲಿ. ಇಲ್ಲೂ ಯಾವುದೋ ಕ್ಯೂ ಇದೆ, ಅಂದರೆ ದರ್ಶನಕ್ಕೇನೋ ತಗೊತಾ ಇದ್ದಾರೆ. ಎಷ್ಟು ದೊಡ್ಡ ಕ್ಯೂ ಇದೆ. ಮೇ ಬಿ ಒಳಗಡೆ ಬಿಡಲ್ಲ ಅನ್ಸುತ್ತೆ ಮೊಬೈಲ್ನೆಲ್ಲ. ಯಾಕೆ ವಿಜಯಣ್ಣ, ಏನಾಯ್ತು? ಹಾಂ, ಸುಸ್ತಾಗೋಗಿದೆ, ವಾಯ್ಸ್ ಬರ್ತಾ ಇಲ್ಲ. ಸೊ ನೋ ಕಮೆಂಟ್ಸ್. ಈ ಸುಧಾಕರ್ ನೋಡಿ, ಸುಧಾಕರ್ನ ನೋಡ್ರಿ, ಮೊಸರನ್ನ ಮೇಲ್ ತೋರ್ಸಕ್ ಮಾತ್ರ ಮೊಸರನ್ನ. ಬಿರಿಯಾನಿ ತಿನ್ಬಿಟ್ಟು ಲಾಸ್ಟಲ್ಲಿ ಮೊಸರನ್ನ ತಿನ್ನು. ಚಂದ ಶಾಪ್ ಎಷ್ಟು ಚೆನ್ನಾಗಿದೆ. ಇವ್ರನ್ನ ಇಲ್ಲಿರೋ ಒಂದು ಟಾಯ್ ಕೊಡ್ಸು ಅಂದ್ರೆ ಕೊಡ್ಸಲ್ಲ ಅಂತಾರೆ. ಅದು ಆ ಜಿಂಕೆ, ಈ ಜಿಂಕೆ ಕೇಳ್ತಾ ಇದ್ದೀನಿ, ಕೊಡ್ಸಲ್ಲ ಅಂತಾರೆ. ಫೈನಲ್ಲ ಕೇಳ್ತಾ ಇದ್ದೀನಿ, ಕೊಡಿಸ್ತೀಯಾ ಕೊಡ್ಸಲ್ವಾ? ಇಲ್ಲ, ಮಕ್ಕದ ಮೇಲೆ ಹೊಡ್ದಂಗೆ ಇಲ್ಲ ಅಂದ್ಬಿಟ್ರೆ. ಮಂತ್ರಾಲಯ ಸೀರೀಸಿನ ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಇದನ್ನು. ಬಿಕಾಸ್ ನಾನು ಈ ವಿಡಿಯೋ ಆದಮೇಲೆ ಮನೆಗೆ ಹೊರಡ್ತಾ ಇದ್ದೀನಿ, ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಊಟಕ್ಕೆ ಬಂದಿದ್ದೀವಿ ಪಾಕಶಾಲಾನಲ್ಲಿ. ಮಂತ್ರಾಲಯ ದರ್ಶನ ತುಂಬಾ ಚೆನ್ನಾಗಾಯ್ತು. ಎಲ್ಲರೂ ಬಂದು ಸಾಕಷ್ಟು. ಬಾಯ್ ಬಾಯ್. ಪಾಪು ಬಾಯ್ ಮಾಡು.